ಮೋದಿ NDA ಸರ್ಕಾರಕ್ಕೆ ಎರಡು ಮೂಗುದಾರಗಳು ದರ ಎಳೀತಿದ್ವು ಅನ್ನೋ ಕಾರಣಕ್ಕೆ 2 ರಾಜ್ಯಕ್ಕೆ ಹೋಗಿದೆ. ಅಯ್ಯೋ ಅಯ್ಯೋ ಯಾವ್ದಪ್ಪ ಗೊತ್ತಾಯ್ತಿಲ್ವಲ್ಲಪ್ಪ. ಅಯ್ಯೋ ಇದೇ ಬಿಜೆಪಿ ಕಥೆನ ದಕ್ಷಿಣ ಭಾರತದಲ್ಲಿ ಮಾನ ಮತ್ತು ಮರ್ಯಾದೆಯನ್ನು ಉಳಿಸುವ ಏಕೈಕ ರಾಜ್ಯವಾಗಿರುವ ಕರ್ನಾಟಕ ಈ ಗಣಂದಾರಿ ಭಾರತೀಯ ಜನತಾ ಪಕ್ಷಕ್ಕೆ ಇದು ಆಕ್ಚುಲಿ ಚೆನ್ನಾಗಿರೋದು. ಪ್ರಾದೇಶಿಕ ಪಕ್ಷಗಳಿಗೆ ಹಾಗೆ ವೋಟ್ ಹಾಕೋದು ಒಳ್ಳೇದಲ್ವೇ? ಆಯಾ ರಾಜ್ಯಗಳ ಜನಕ್ಕೆ 2 ರಾಷ್ಟ್ರೀಯ ಪಕ್ಷಗಳಿಗೆ ಹಾಕಿದ್ರೆ ಉಪ್ಪಿನಕಾಯಿ ಕಣ್ಣಿಕ್ಕಬೇಕು. ವೇಸ್ಟ್ ಬಾಡಿಗಳು. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಕರ್ನಾಟಕ ರಾಜ್ಯ ಇದ್ದಂಗೆ ಮೋದಿ 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 ಅಂತ ಕೂಗಿದ್ದೀವಿ. 17 + 2 19 ಕೊಟ್ಟಿದ್ದೀವಿ ಅವ್ರಿಗೆ, ಅಲ್ವೇ? ಕೊಟ್ಟವಲ್ಲ, ಏನು ಸಿಕ್ತು? ಕೂಗಿದ್ದೆ ಸಿಕ್ತು, ಏನಿಲ್ಲ. ಡಬಲ್ ಇಂಜಿನ್ ಇದ್ದಾಗಲೂ ಇದೆ ಅಲ್ಲ ಸರ್? ಅದೇ ನಮ್ಮಲ್ಲೂ ಇದೇ ಥರ ಒಂದು ರಾಜಕೀಯ ಪಕ್ಷ ಇತ್ತಪ್ಪ, ಒಂದು 20 ಸೀಟ್ ಹೊಡೆದಿತ್ತು ಅಂತ ಇಟ್ಕೊಳ್ರಿ. ಇವತ್ತಿನ ಸನ್ನಿವೇಶದಲ್ಲಿ ಬಿಹಾರ, ಆಂಧ್ರ ಪ್ರದೇಶ, ಕರ್ನಾಟಕಕ್ಕೆ ತುಪ್ಪ, ಬೇರೆಯವರಿಗೆಲ್ಲ ಮಣ್ಣು ಅಂತ ಹೇಳ್ಕೊತಿದ್ರು. ಹೇಳ್ಕೋವಾಗ ಏನು ಬೋದಿತ್ತು? ನಾವು ಕರ್ನಾಟಕದವ್ರು ತಗೋಬೋದಿತ್ತು? ನಮಗೆ ಸಿಕ್ಕಿರ್ತಿತ್ತು. ಇಲ್ಲ. ಹೌದಲ್ವಾ? ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ನಾವು ನಿಮ್ಮ ಜೊತೆ ಇಡೀ ದಕ್ಷಿಣ ಭಾರತದಲ್ಲಿ ಲಾಯಲ್ ಆಗಿ ನಿಂತಿದ್ದಕ್ಕೂ ಶಿಕ್ಷೆ, ನಿಲ್ಲದೆ ಇದ್ರೂ ಶಿಕ್ಷೆ. ಅದು ಯಾವ ವಾಸ್ತುನಲ್ಲಿ ಕರ್ನಾಟಕನ ರಚನೆ ಮಾಡ್ಕೊಂಬಿಟ್ವೋ ನಮ್ಮ ಹಣೆ ಬರೋಕ್ಕೆ, ಗ್ರಾಚಾರಕ್ಕೆ, ನಮ್ಮ ಜಾತಕ ಸರಿಯಾಗಿ ಬರ್ಸಿಸಿ ಅಂತ DK ಶಿವಕುಮಾರ್ಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ ನಾನು. ಅವ್ರಿಗೆ ಹೇಳಬೇಕು. ಸ್ವಲ್ಪ ಅವ್ರು ಇತ್ತೀಚಿನ ಕಾಲದಲ್ಲಿ ಅದರ ಬಗ್ಗೆ ಎಲ್ಲ ಚೆನ್ನಾಗಿ ಕಲ್ತಿದ್ದಾರೆ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ? ಇಲ್ಲ. ಕರ್ನಾಟಕದಿಂದ ನೆಪ ಮಾತ್ರಕ್ಕೆ ಆಯ್ಕೆ ಆದರ ಅನ್ನಿಸ್ಬಿಡ್ತು ಒಂದು ಕ್ಷಣ ನನಗೆ. ಅವರ ಅನುಕೂಲತೆಗಳು ಅವಶ್ಯಕತೆಗಳಿಗೋಸ್ಕರ ಆಯ್ಕೆ ಆದ್ರ ಏನು ಅನ್ನಿಸ್ತು. ನಾವೊಂಥರ ಜೋಕರ್ಗಳು ಅನ್ನಿಸ್ಬಿಡ್ತು ಯಾಕೋ ನನಗೆ ಇವತ್ತು. ಇಟ್ಸ್ ಆಲ್ ರೈಟ್. ದಕ್ಷಿಣ ಭಾರತದಲ್ಲಿ ಯಾವುದಾದ್ರೂ ಒಂದು ರಾಜ್ಯ ಈ ಭಾರತೀಯ ಜನತಾ ಪಕ್ಷಕ್ಕೆ ಒಂದಕ್ಕಿಂತ 2ನೇ ಸ್ಥಾನವನ್ನು ಕೊಡುವಂತಹ ಶಕ್ತಿ ಇದ್ದಿದ್ದರೆ ನೀವು ಮಾಡಿದ್ರೆ ಓಕೆಪ್ಪ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸತತವಾಗಿ ನಿಮ್ಮನ್ನು ಸಪೋರ್ಟ್ ಮಾಡ್ಕೊಂಡು ಬಂದಿರೋ ಕರ್ನಾಟಕಕ್ಕೆ ಆಲ್ ರೈಟ್ ಪೊಲಿಟಿಕಲಿ ಕಾಂಗ್ರೆಸ್ ಇದೆ ಇಲ್ಲಿ ಅನ್ನೋ ಕಾರಣಕ್ಕೆ ನಮ್ಮನ್ನು ಒಂದಷ್ಟು ನಿರ್ಲಕ್ಷಿಸ್ತಾರೇನೋ ಅನುಮಾನಗಳ ಮಧ್ಯದಲ್ಲೇ ಹೇಳ್ತಾ ಇದ್ದೀನಿ. ಇಟ್ಸ್ ಆಲ್ ರೈಟ್. ಈ ರಾಜ್ಯ ಸರ್ಕಾರನೂ ಅಷ್ಟೇ, ಮಾತೆತ್ತಿದ್ರೆ ಬರೀ ಸಂಘರ್ಷದಲ್ಲೇ ಹೋಗ್ತಾರೆ. ಚೊಂಬು, ಕೊಡ, ಏನದು ಮಚ್ಚು, ಕೊಡಲಿ ಏನು ಕಡ್ಡು, ಏನೂ ಇಲ್ಲ ನಮ್ಮದಕ್ಕೆ. ಅದನ್ನೇ ನಾನು ಕೇಳಿದ್ದಾಗ ರಾಜ್ಯದ ಜನ ನಾವು ರಾಷ್ಟ್ರೀಯ ಪಕ್ಷಗಳಿಗೆ ವೋಟ್ ಹಾಕಿದ್ರೆ ಲಾಭ ಏನು ಅನ್ನೋ ಚಿಂತನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ನಾವು ದೇಶದ್ರೋಹಿಗಳಾಗ್ತೀವಾ ಅಂತ ಸಂಬಂಧಪಟ್ಟವ್ರನ್ನ ಕೇಳಬೇಕು ನಾವು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಅದೇ ತಾನೇ ಹೇಳೋದು, ರಾಷ್ಟ್ರೀಯ ಚಿಂತನೆ. ಬರೀ ರಾಷ್ಟ್ರೀಯ ಚಿಂತನೆ ಕರ್ನಾಟಕದವ್ರಿಗೆ ಮಾತ್ರ ಬೂಸಿ ಬಿಡಕ್ಕ? ಯಾಕೆ ಬೇರೆಯವ್ರಿಗೆಲ್ಲ ಬೇಡವಾ ರಾಷ್ಟ್ರೀಯ ಚಿಂತನೆ? ಯಾಕೆ ಬಿಹಾರದವ್ರು ತ್ಯಾಗ ಮಾಡಿಬಿಡ್ಲಿಲ್ಲ ಹಂಗಾರೆ? ಹೋಗಿ ಬಿಡಿ ಸರ್. ದಿಸ್ ಇಸ್ ದಿ ಸ್ಟೇಟ್ ಆಫ್ ಕರ್ನಾಟಕ. ಸದಾ ಕಾಲ ಅಲ್ಲೊಂದು ಸರ್ಕಾರ ಇಲ್ಲೊಂದು ಸರ್ಕಾರನ ಆಯ್ಕೆ ಮಾಡ್ಕೊಳ್ಳುವಂತಹ ಪ್ರಬುದ್ಧ ಮತದಾರರು ನಾವು. ಈ ಮಧ್ಯದಲ್ಲಿ 17 ಜನ ಅಲ್ಲ, 26 ಜನ ಅಲ್ಲ, ಎಷ್ಟಾರು ಕಳಿಸು, ನೀನೊಬ್ಬ ನನ್ನ ಜೀತದಾಳು ಅಂತ ಟ್ರೀಟ್ ಮಾಡೋರು ಅವರು. ಇವರಿಬ್ಬರ ರಾಜಕಾರಣದ ಮಧ್ಯೆ ತಗಲಾಕೊಂಡು ಸಾಯೋರು ಈ ರಾಜ್ಯದವರು. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಇದ್ರ ಮಧ್ಯೆ ಬಯಸ್ಕೊಳ್ಳೋದು ಬೇರೆ. ನಾವು ದುರಭಿಮಾನಿಗಳು, ಭಾಷಾ ದುರಭಿಮಾನಿಗಳು. ಜಾಬನ್ ಕಂಡವನಿಗೆಲ್ಲ ಕೊಡು, ಅಮೆರಿಕಾಯಿಂದನೂ ಕರ್ಕೊಂಬಂದು ಕೊಡು, ಬಯಸ್ಕೊಳ್ಳೋದು ಬೇರೆ. ಸಾರಿ ಅಂಕಲ್, ನನ್ ಕಟ್ಟ ರೂಪಾಯಿ ತಲೆಗೆ ಹಾಕೋಬೇಡಿ. ಯಾವ ಸೌಭಾಗ್ಯಕ್ಕೆ ಕರ್ನಾಟಕ ಮಾಡ್ಕೊಂಡು ಓಡದತ್ಲ ಕಡೆ ಹಂಚಿಬಿಡಿ ಎಲ್ಲ ಪಕ್ಕದ ರಾಜ್ಯಗಳಿಗೆ, ಲಜ್ಗೆಟ್ಟವ್ರುಗಳಂತಂತು. ಎಸ್ ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ.